ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಮಾರ್ಚ್ 2026ರ ಮಾಸ ಭವಿಷ್ಯ ಹೇಗಿದೆ, ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರ್ತಿದೆ, ಗ್ರಹಗಳ ಒಂದು ಸ್ಥಾನಮಾನ ಹೇಗಿದೆ ಅನ್ನೋದನ್ನು ಮೊದಲಾಗಿ ನೋಡೋಣ. ಇನ್ನು ಈ ತಿಂಗಳಲ್ಲಿ ಗ್ರಹಗಳ ಸ್ಥಾನಮಾನ ಹೇಗಿದೆ ಅಂತ ನೋಡೋದಾದರೆ ನೋಡಿ, ಶನಿ ಗ್ರಹವು ಮೀನ ರಾಶಿಯಲ್ಲಿ ಸ್ಥಿತನಾಗಿದ್ದರೆ ಗುರು ಗ್ರಹವು ಮಿಥುನ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ. ಹಾಗೆ ಕೇತು ಗ್ರಹವು ಸಿಂಹ ರಾಶಿಯಲ್ಲಿ ಸ್ಥಿತನಾಗಿದ್ದರೆ ರಾಹು ಗ್ರಹವು ಕುಂಭ ರಾಶಿಯಲ್ಲಿ ಸ್ಥಿತವಾಗಿರುತ್ತೆ. ಇನ್ನು ಇದರೊಳಗಡೆ ಬದಲಾವಣೆ ಏನಾಗ್ತಿದೆ, ಬೇರೆ ಗ್ರಹಗಳ ಸ್ಥಾನ ಹೇಗಿದೆ ಅಂತ ನೋಡೋದಾದರೆ ನೋಡಿ, ಮೊದಲನೇದಾಗಿ ಶುಕ್ರ ಗ್ರಹವು ಮಾರ್ಚ್ 2ನೇ ತಾರೀಕು ಕುಂಭ ರಾಶಿಯಿಂದ ಮೀನ ರಾಶಿಗೆ ತನ್ನ ಉಚ್ಚ ಸ್ಥಾನಕ್ಕೆ ತನ್ನ ಸಂಚಾರನ ಬೆಳೆಸ್ತಾ ಇದ್ದಾನೆ. ಇದರಿಂದ ಕೆಲವು ಸಾಕಷ್ಟು ಬದಲಾವಣೆಗಳನ್ನ ನೀವು ನೋಡಬಹುದು. ಹಾಗೆ ಗುರುಗ್ರಹವು ಕೂಡ 10ನೇ ತಾರೀಕು ಮಾರ್ಗ ಅಂತಂದರೆ ನೇರ ಸಂಚಲನಕ್ಕೆ ಬರ್ತಾ ಇದ್ದಾನೆ. ಹಾಗೆ ಇನ್ನು ಬುಧ ಗ್ರಹವು 20ನೇ ತಾರೀಕು ನೇರ ಸಂಚಲನೆಗೆ ಬರ್ತಾ ಇದ್ದಾನೆ. ಇನ್ನು ಸೂರ್ಯ 15ನೇ ತಾರೀಕು ಏನು ಕುಂಭ ರಾಶಿಯಿಂದ ಮೀನ ರಾಶಿಗೆ ತನ್ನ ಸಂಚಾರನ ಬೆಳೆಸ್ತಾ ಇದ್ದಾನೆ. ಹಾಗೆ ಇನ್ನು ಶುಕ್ರ ಗ್ರಹವು ಇದೇ ತಿಂಗಳ ಕೊನೆಯಲ್ಲಿ ಅಂದರೆ 26ನೇ ತಾರೀಕು ಮೀನ ರಾಶಿಯಿಂದ ಮೇಷ ರಾಶಿಗೆ ತನ್ನ ಸಂಚಾರನ ಬೆಳೆಸ್ತಾ ಇದ್ದಾನೆ. ಇನ್ನು ಕುಜಗ್ರಹವು ಅದೇ ಕುಂಭ ರಾಶಿನಲ್ಲೇ ಸ್ಥಿತವಾಗಿರುತ್ತೆ. ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರ್ತಾ ಇದೆ ಇದರಿಂದ ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ಧನಸ್ಸು ರಾಶಿಯವರಿಗೆ ಈ ತಿಂಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋದಾದ್ರೆ ನೋಡಿ, ನಿಮ್ಮ ರಾಶಾಧಿಪತಿ ಆಗಿರುವಂತಹ ಗುರುಗ್ರಹವು 7ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದು 7ನೇ ಮನೆಯಿಂದ ನೇರವಾಗಿ ಲಗ್ನಾನೇ ನೋಡ್ತಾ ಇರೋದ್ರಿಂದ ಖಂಡಿತವಾಗ್ಲೂ ಒಂದು ಅದ್ಭುತವಾದ ಸಮಯ. ಯಾಕಂದರೆ ಗುರುಬಲ ಬಂದಿದೆ. ಯಾರೆಲ್ಲ ಮದುವೆ ಹುಡುಕಾಟದಲ್ಲಿ ಅವರೆಲ್ಲರಿಗೂ ಕೂಡ ಮದುವೆಗೆ ಒಂದು ಏನು ಗಂಡು ಹೆಣ್ಣು ಹುಡುಕುವಂಥ ಒಂದು ಸಮಯ ಇದಾಗಿರುತ್ತೆ. ದಂಪತಿಗಳ ಮಧ್ಯದಲ್ಲೂ ಕೂಡ ಪರಸ್ಪರ ಒಬ್ಬರ ಮೇಲೆ ಒಬ್ಬರಿಗೆ ಗೌರವ ಬರುವಂಥದ್ದು, ಪ್ರೀತಿ ವಿಶ್ವಾಸ ಜಾಸ್ತಿ ಆಗುವಂಥದ್ದು, ಏನೇ ಸಮಸ್ಯೆಗಳಿದ್ರೂ ಕೂಡ ಅದು ಆಗಿಂದಾಗೆ ಸರಿ ಮಾಡ್ಕೊಳ್ಳೋಂಥ ಒಂದು ಟೈಮ್ ಇದಾಗಿರುತ್ತೆ. ಇನ್ನು ಏನಾದರೂ ನೀವು ಮನೆ ಕಟ್ಟಬೇಕು, ಗೃಹ ಪ್ರವೇಶ ಮಾಡಬೇಕು, ಅಥವಾ ಯಾವ್ದಾದ್ರು ಒಳ್ಳೊಳ್ಳೆ ಕೆಲಸಗಳು ಮಾಡಬೇಕು ಅಂತಂದರೆ ಅದೆಲ್ಲದಕ್ಕೂ ಕೂಡ ಒಂದು ಅದ್ಭುತವಾದ ಸಮಯ ಇದಾಗಿರುತ್ತೆ. ಇನ್ನು ನಿಮ್ಮ 3ನೇ ಮನೆಯಲ್ಲಿ ಏನು ರಾಹು ಮತ್ತು ಕುಜ ಬುಧ ಗ್ರಹಗಳ ಒಂದು ಸಂಚಾರ ಇರೋದ್ರಿಂದ ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ಅನುಕೂಲ ಆಗುವಂಥ ಒಂದು ಸಮಯ ಆಗಿರುತ್ತೆ. ಯಾಕೆಂತಂದರೆ ಈ ಒಳ್ಳೆ ಪ್ರಶಂಸೆ ಬರುವಂಥದ್ದು, ನೀವು ಮಾಡ್ತಿರೋ ಕೆಲಸಗಳು ಬೇಗ ಜನಕ್ಕೆ ರೀಚ್ ಆಗುವಂಥದ್ದು, ಮತ್ತು ನೀವು ಏನಾದರೂ 4 ಜನಗಳ ಮಧ್ಯೆ ಅಂದರೆ ಒಂದು ಬಾಸ್ ಆಗಿನೋ ಅಥವಾ ಒಂದು ಅಡ್ಮಿನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ರು ಕೂಡ ನಿಮ್ಮ ಕೆಲಸಕ್ಕೆ ಒಂದು ಬೆಲೆ ಬರುವಂಥ ಅಥವಾ ನಿಮ್ಮ ಮಾತಿಗೆ ಒಂದು ಮನ್ನಣೆ ಬರುವಂಥ ಒಂದು ಟೈಮ್ ಆಗಿರುತ್ತೆ. ಸ್ವಲ್ಪ ಫ್ರೆಂಡ್ಸ್ಗಳಿಂದ ಸ್ವಲ್ಪ ಸಹಾಯ ಆಗುವಂಥದ್ದು, ಹಾಗೆ ಸ್ವಲ್ಪ ಶಾರ್ಟ್ ಟ್ರಾವೆಲ್ ಮಾಡುವಂಥದ್ದು, ನೀವೇನಾದರೂ ದೇವಸ್ಥಾನಗಳಿಗೆ ಹೋಗಬೇಕು ಅಂದ್ಕೊಂಡಿದ್ರೆ ಅಥವಾ ಯಾವುದೋ ನೀವು ಅಂದ್ಕೊಂಡಿರೋ ಕೆಲವು ಸ್ಥಳಗಳಿಗೆ ತುಂಬ ದಿವಸದಿಂದ ಅಂದ್ಕೊಂಡಿದ್ದೀನಿ ಹೋಗೋಕ್ಕಾಗ್ತಿಲ್ಲ ಅಂತಂದರೆ ಟ್ರಾವೆಲ್ ಮಾಡೋಕ್ಕೂ ಕೂಡ ಒಂದು ಅದ್ಭುತವಾದ ಸಮಯ ಇದಾಗಿರುತ್ತೆ. ಇನ್ನು 4ನೇ ಮನೆಯಲ್ಲಿ ಸೂರ್ಯ ಶನಿ ಮತ್ತು ಶುಕ್ರ ಗ್ರಹದ ಒಂದು ಸಂಚಾರ ಇರೋದ್ರಿಂದ ತಾಯಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಾದರೂ ಕೂಡ ಅದಾಗಿಂದಾಗಲೇ ಸ್ವಲ್ಪ ಸರಿ ಹೋಗೋದು, ಹಾಗೆ ಮತ್ತೆ ಕಾಯಿಲೆಗಳು ಉಲ್ಬಣ ಆಗುವಂಥದ್ದು ಈ ರೀತಿ ಆಗ್ತಾನೇ ಇರುತ್ತೆ. ಹಾಗೆ ನಿಮ್ಗೇನಾದ್ರು ಭೂಮಿ ವ್ಯವಹಾರಕ್ಕೆ ಸಂಬಂಧಪಟ್ಟಿರೋ ವ್ಯವಹಾರಗಳೇನಾದರೂ ಮಾಡ್ತಾ ಇದ್ದೀರಾ ಅಂದರೆ ಅದರಲ್ಲಿ ಕೂಡ ನಿಮಗೆ ಯಶಸ್ಸು ಸಿಗುವಂಥದ್ದು, ತುಂಬ ದಿನಗಳಿಂದ ಭೂಮಿಗೆ ಏನಾದರೂ ಜಾಗ ತೊಗೋಬೇಕು ಅಂತ ಹುಡುಕಾಡ್ತಲಿದ್ರೆ ಒಳ್ಳೆ ಜಾಗ ಸಿಗುವಂಥದ್ದು, ಅಥವಾ ನೀವೇನಾದರೂ ಸೇಲ್ ಮಾಡ್ತಾ ಇದ್ದೀರಾ ಅಂತಂದರೆ ಒಳ್ಳೆ ರೇಟ್ಗೆ ಸೇಲ್ ಆಗುವಂಥದ್ದು, ಈ ರೀತಿ ಭೂಮಿ ವ್ಯವಹಾರದಲ್ಲಿ ಖಂಡಿತವಾಗ್ಲೂ ನಿಮಗೆ ಒಂದು ಅನುಕೂಲಕರವಾದ ಒಂದು ಸ್ಥಿತಿನ ನೀವು ಖಂಡಿತವಾಗ್ಲೂ ನೋಡಬಹುದು. ಇನ್ನು ಕೇತುವಿನ ಸಂಚಾರ ಚೆನ್ನಾಗಿರೋದ್ರಿಂದ ಒಳ್ಳೆ ಟ್ರಾವೆಲ್ ಮಾಡೋದು, ನಾನು ಆಗಲೇ ಹೇಳಿದೆ ಸ್ಪಿರಿಚುವಲ್ ಟ್ರಾವೆಲ್ ಮಾಡುವಂಥದ್ದು, ಅಥವಾ ದೇವ್ರ ಕಡೆ ಸ್ವಲ್ಪ ಜ್ಞಾನ ಜಾಸ್ತಿ ಆಗುವಂಥದ್ದು, ಅಥವಾ ಏನಾದರೂ ಆಳವಾದ ಅಧ್ಯಯನ ಮಾಡುವಂಥದ್ದು. ಯಾಕಂದರೆ ಬರೀ ಕೇತು ಅಂದಿದ್ದ ಮಾತ್ರಕ್ಕೆ ಬರೀ ದೇವಸ್ಥಾನಕ್ಕೆ ಹೋಗುವಂಥದ್ದೇ ಅಲ್ಲ, ನೀವೇನಾದರೂ ಆಳವಾದ ಅಧ್ಯಯನ ಮಾಡುವಂಥದ್ದು, ಸೈಂಟಿಸ್ಟ್ಗಳು ಯಾರಿರ್ತೀರಾ ಅಥವಾ ಸೈನ್ಸಿಗೆ ಸಂಬಂಧಪಟ್ಟಿದ್ದು ಯಾರು ಓದ್ತಾ ಇದ್ದೀರಾ ಅಥವಾ ಯಾರಾದರೂ ಜ್ಯೋತಿಷ ಕಲಿಬೇಕು ಅಂದ್ಕೊಂಡಿದ್ರೆ ಅವರೆಲ್ಲರಿಗೂ ಕೂಡ ಒಂದು ಅದ್ಭುತವಾದ ಸಮಯ ಇದಾಗಿರುತ್ತೆ. ಇನ್ನು ಆರೋಗ್ಯದ ವಿಷಯ ಅಂತ ಬಂದಾಗ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸೊ ಬಾಯಿಗೆ ಸಂಬಂಧಪಟ್ಟಿದ್ದು ಅಂದರೆ ಬಾಯಲ್ಲಿ ಹುಣ್ಣಾಗುವಂಥದ್ದು, ಉಳ್ಕಲಾಗುವಂಥದ್ದು, ಥ್ರೋಟ್ ಇನ್ಫೆಕ್ಷನ್ ಆಗುವಂಥದ್ದು, ಅಥವಾ ಬಾಡಿ ಪೇಯ್ನ್ ಬರುವಂಥದ್ದು, ಈ ರೀತಿ ಸಣ್ಣ ಪುಟ್ಟ ತೊಂದರೆಗಳು ಖಂಡಿತವಾಗ್ಲೂ ಕಾಡುತ್ತೆ. ನೀವು ಸಕಾಲಕ್ಕೆ ವೈದ್ಯರ ಸಲಹೆ ತಗೊಳ್ಳೋದ್ರಿಂದ ಅದು ಜಾಸ್ತಿ ಆಗಿ ಇನ್ನೊಂದು ಪ್ರಾಬ್ಲಮ್ ಆಗೋದನ್ನು ಖಂಡಿತವಾಗ್ಲೂ ನೀವು ತಪ್ಪಿಸ್ಕೊಬಹುದು. ವಿದ್ಯಾರ್ಥಿಗಳು ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತೀರಾ, ಸ್ವಲ್ಪ ಓದಿದ್ರೂ ಕೂಡ ಖಂಡಿತವಾಗ್ಲೂ ಒಳ್ಳೆ ಮಾರ್ಕ್ಸ್ ತಗೊಳ್ಳೋಂಥ ಸಮಯ ಇದಾಗಿರುತ್ತೆ. ಇನ್ನು ರೈತರುಗಳಿಗೂ ಕೂಡ ಬೆಳೆದಂಥ ಬೆಳೆಗೆ ಉತ್ತಮವಾದ ಒಂದು ಬೆಲೆ ಬರುವಂಥದ್ದು, ಅಥವಾ ಬೆಳೆದ ಬೆಲೆಗೆ ಏನು ನಿಮಗೆ ಇಳುವರಿ ಜಾಸ್ತಿ ಆಗುವಂಥ ಒಂದು ಸಮಯ ಇದಾಗಿರುತ್ತೆ. ಸೊ ರೈತರು ತುಂಬ ಖುಷಿ ಪಡುವಂಥ ಒಂದು ಸಮಯ ಇದಾಗಿರುತ್ತೆ. ನೀವೇನಾದರೂ ತುಂಬ ದಿವಸಗಳಿಂದ ಗೌರ್ಮೆಂಟ್ ಕಡೆಯಿಂದ ಕೆಲವು ಕೆಲಸಗಳಾಗಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಗೌರ್ಮೆಂಟ್ ಉದ್ಯೋಗಕ್ಕೆ ಏನಾದರೂ ಪ್ರಯತ್ನ ಪಡ್ತಾ ಇದ್ರೆ ಅದೆಲ್ಲದಕ್ಕೂ ಕೂಡ ಒಂದು ಶುಭ ಟೈಮ್ ಅಂತಲೇ ಹೇಳ್ಬೋದು ಇದನ್ನು. ಇವಾಗ ನೀವೇನಾದರೂ ಕೆಲಸಕ್ಕೆ ಪ್ರಯತ್ನ ಪಡೋದು
ಮಾಡೋದಾಗಿರ್ಬೋದು, ಅಥವಾ ಏನಾದ್ರು ಟೆಂಡರ್ ಕರೆಯುವಂಥದ್ದಾಗಿರ್ಬೋದು, ಏನೋ ಗೌರ್ಮೆಂಟಿಂದ ನಿಮ್ಗೆ ಕೆಲವು ಉಪಯೋಗಗಳಾಗಬೇಕು ಅಂತಂದರೆ ಈಗ ಸ್ವಲ್ಪ ಪ್ರಯತ್ನ ಪಟ್ಟರು ಕೂಡ ಆ ಕೆಲಸಗಳೆಲ್ಲ ಆಗುವಂಥ ಸಮಯ ಇದಾಗಿರುತ್ತೆ. ಹಾಗೆ 11ನೇ ಮನೆಗೆ ಗುರುವಿನ ಒಂದು ದೃಷ್ಟಿ ಇರೋದ್ರಿಂದ ಒಂದು ಒಳ್ಳೆ ಲಾಭ ಬರುವಂಥದ್ದು. ನೀವು ಏನೇ ಕೆಲಸ ಮಾಡಿ ಸ್ವಲ್ಪ ಎಫರ್ಟ್ ಹಾಕಿ ಕೆಲಸ ಮಾಡಿದ್ರು ಕೂಡ ಒಳ್ಳೆ ಲಾಭ ತಗೊಳ್ಳೋಂಥ ಒಂದು ಟೈಮ್ ಇದಾಗಿರುತ್ತೆ. ಸೊ ಅದನ್ನು ನೀವು ಸದುಪಯೋಗ ಪಡಿಸ್ಕೋಬೇಕಾಗತ್ತೆ. ಸೊ ಧನಸ್ಸು ರಾಶಿಯವರಿಗೆ ನೆಗೆಟಿವ್ಗಿಂತ ಪಾಸಿಟಿವೇ ಜಾಸ್ತಿ ಇರೋದ್ರಿಂದ ತುಂಬ ಖುಷಿ ಪಡುವಂಥ ಒಂದು ವಿಷಯ ಇದು. ಈ ತಿಂಗಳಲ್ಲಿ ನೀವು ಮಾಡ್ಕೊಬೇಕಾಗಿರುವಂಥ ಒಂದು ಪರಿಹಾರ ಆದರೂ ಏನು ಅಂತಂದರೆ ನೋಡಿ, ಗುರುಗಳ ಆರಾಧನೆ ಮಾಡುವಂಥದ್ದು. ಯಾಕಂದ್ರೆ ನಿಮ್ಮ ರಾಶಾಧಿಪತಿ ಆಗಿದ್ದು ಒಳ್ಳೆ ಸ್ಥಾನದಲ್ಲಿ ಕುತ್ಕೊಂಡಿರೋದ್ರಿಂದ ಗುರುಗಳ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ. ಪ್ರತಿ ಗುರುವಾರ ಗುರುಗಳ ದೇವಸ್ಥಾನಕ್ಕೆ ಭೇಟಿ ಮಾಡಿ ಒಂದು 10 ನಿಮಿಷ ಧ್ಯಾನ ಮಾಡಿ ನಿಮಗಾಗಿ ನೀವು ಮೆಡಿಟೇಷನ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಗುರುವಿನ ಒಂದು ಅನುಗ್ರಹ ತುಂಬ ಚೆನ್ನಾಗಿರುತ್ತೆ. ಪ್ರತಿ ಶನಿವಾರ ನಿಮ್ಮ ಕೈಲಿ ಸಾಧ್ಯ ಆದಷ್ಟು ಯಾರಿಗಾದ್ರೂ ಸ್ವಲ್ಪ ದಾನ ಧರ್ಮ ಮಾಡುವಂಥದ್ದು, ಬೀದಿ ನಾಯಿಗಳಿಗೆ ಸ್ವಲ್ಪ ಆಹಾರನ ಹಾಕುವಂಥದ್ದು, ಇದಿಷ್ಟು ಮಾಡಿಕೊಂಡ್ರೆ ಸಾಕು. ನಿಮಗೆ ಖಂಡಿತವಾಗ್ಲೂ ಈ ತಿಂಗಳಲ್ಲಿ ಏನೇ ನೆಗೆಟಿವಿಟಿ ಬಂದರೂ ಕೂಡ ಅದರಿಂದ ನೀವು ಪಾರಾಗಬಹುದು. ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ತಿಂಗಳ ಒಂದು ಫಲಾನುಫಲಗಳು. ಇದು ಏನೇ ನಾವು ಫಲಾನುಫಲಗಳು ಹೇಳಿದರೂ ಕೂಡ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗ್ರಹಗಳ ಅಲೈನ್ಮೆಂಟ್ ಬೇರೆ ಆಗಿರೋದ್ರಿಂದ ಫಲದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ನಿಮ್ಮ ಜಾತಕನ ಒಂದ್ಸತಿ ಪರಿಶೀಲನೆ ಮಾಡಿಸ್ಕೊಳ್ಳಿ. ಯಾಕಂದರೆ ಯಾವ ದಶಾಭುಕ್ತಿ ನಡೀತಿದೆ ಅನ್ನೋದ್ರ ಮೇಲೆ ನೀವೇನು ಪರಿಹಾರ ಮಾಡ್ಕೋಬೇಕು ಅನ್ನೋದು ಕೂಡ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ನೀವೇನಾದರೂ ನಮ್ಮಲ್ಲಿ ಜಾತಕ ತೋರಿಸ್ಕೊಬೇಕು ಅಂತಿದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರಿಗೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬಹುದು. ಇನ್ನು ಇದಾಗಿತ್ತು ಈ ತಿಂಗಳ ಒಂದು ಫಲಾನುಫಲಗಳು. ಮುಂದಿನ ತಿಂಗಳ ಒಂದು ದ್ವಾದಶ ರಾಶಿಗಳ ಫಲಗಳನ್ನ ಹೇಳೋಕ್ಕೆ ನಾನು ಮತ್ತೆ ಬರ್ತೀನಿ. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.